ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 20 ಅಧ್ಯಾಯ 2ನೇ ಭಾಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 1-26 ಮೊದಲನೇ ಭಾಗ, 2ನೇ ಭಾಗ ಲೂಕನ್ ಬರೆದ ಸುವಾರ್ತೆ 20ನೇ ಅಧ್ಯಾಯದ 27ನೇ ವಚನದಿಂದ 47ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ. ಲೂಕ 20:27-47ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪುನರುತ್ಥಾನದ ಬಗ್ಗೆ 16 ಸತ್ಯಗಳನ್ನು ನೋಡ್ತೇವೆ. 16 ಟ್ರುತ್ಸ್ ಅಬೌಟ್ ರೆಸರೆಕ್ಷನ್. ಪುನರುತ್ಥಾನ ಅಂತ ಹೇಳಿದರೆ ಸತ್ತ ಮೇಲೆ ಮತ್ತೆ ಜೀವಂತವಾಗಿ ಏಳುವಂಥ ಅನುಭವ, ಪುನರುತ್ಥಾನದ ಅನುಭವ, ಸತ್ತವರು ತಿರುಗಿ ಏಳುವಂಥ ಅನುಭವದ ಬಗ್ಗೆ 16 ಸಂಗತಿಗಳು. ಬನ್ನಿ ನೋಡೋಣ. ಭಾಳ ಪ್ರಾಮುಖ್ಯವಾದದ್ದು, ಇದರಿಂದ ತಿಳಿಯುವಂಥ, ಕಲಿಯುವಂಥ, ಪ್ರಕಟಣೆ ಹೊಂದುವಂಥ, ಅನ್ವಯಿಸಿಕೊಳ್ಳುವಂಥ, ನಿರೀಕ್ಷೆ ತಂದುಕೊಳ್ಳುವಂಥ ವಿಷಯಗಳು ಬಹಳ ಇದೆ. 16 ಇವೆ. ಮೊದಲನೇದಾಗಿ 27ನೇ ವಚನದಲ್ಲಿ ನಾವು ನೋಡುವಾಗ, ಪುನರುತ್ಥಾನವನ್ನು ಅಲ್ಲಗಳೆಯುವ ಸದ್ದುಕಾಯರಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು. ಈ ಪುನರುತ್ಥಾನದ ಬಗ್ಗೆ ಕಲಿಯುವಂಥ ಮೊದಲನೇ ಒಂದು ಸಂಗತಿ ಏನಂದರೆ, ಒಂದು ವೇಳೆ ಪುನರುತ್ಥಾನವನ್ನು ನಂಬದಿದ್ದರು, ಅಲ್ಲಗಳೆದರು, ಯೇಸುವಿನ ಬಳಿಗೆ ಬರಬೇಕು. ಪುನರುತ್ಥಾನವನ್ನು ಅಸಾಧಾರಣವಾದ, ಅಸ್ವಾಭಾವಿಕವಾದಂಥ ವಿಷಯಗಳಲ್ಲಿ ಅಥವಾ ಅದ್ಭುತ ವಿಷಯಗಳ ಬಗ್ಗೆ ನಂಬಿಕೆ ಇಲ್ಲದಂಥವರು ಈ ಸದ್ದುಕಾಯರು. ಆದರೂ ಕೂಡ ಯೇಸುವಿನ ಬಳಿಗೆ ಬಂದರು. ಅದು ಒಳ್ಳೆಯ ಒಂದು ಕಾರ್ಯ ಅವರು ಮಾಡಿದರು. ಎರಡನೇದಾಗಿ ಇನ್ನೊಂದು 28ನೇ ವಚನದಲ್ಲಿ ಪುನರುತ್ಥಾನದ ಬಗ್ಗೆ ನಾವು ಕಲಿಯುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದರೆ, ಮೋಶೆ 28ನೇ ವಚನದಲ್ಲಿ ಮೋಶೆ ನಮಗೆ ಬರೆದಿಟ್ಟಿದ್ದಾನೆ ಎಂಬುದಾಗಿ ಅವರು ಹೇಳ್ತಾರೆ. ಹೌದು, ಮೋಶೆ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 5-6 ವಚನಗಳಲ್ಲಿ ಕೆಲವು ಸಂಗತಿಗಳನ್ನು ಬರೆದಿದ್ದರು. ಅದನ್ನೇ ಈ ಸದ್ದುಕಾಯರು ಓದಿದ್ರಂತೆ. ಅದು ಕೂಡ ಒಳ್ಳೆಯ ಸಂಗತಿ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಅವರಲ್ಲಿ ನಂಬಿಕೆನೇ ಇರಲಿಲ್ಲ, ಆದರೂ ಕೂಡ 2 ಒಳ್ಳೆಯ ಕೆಲಸ ಅವರು ಮಾಡಿದ್ದಾರೆ. ಒಂದು ಏನಂತ ಹೇಳಿದರೆ, ಈ ಪುನರುತ್ಥಾನದ ವಿಷಯದಲ್ಲಿ ಅವರಿಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲದಿದ್ದರೂ ಕೂಡ ಯೇಸುವಿನ ಬಳಿಗೆ ಬಂದರು. ಎರಡನೇದು, ದೇವರ ವಾಕ್ಯದ ಕಡೆಗೆ ಅವರು ಗಮನ ಕೊಟ್ಟಿದ್ದರು. ಇವೆರಡು ಭಾಳ ಪ್ರಾಮುಖ್ಯ. ನಮ್ಮ ಸಮಸ್ಯೆ ಏನೇ ಇದ್ದರು. ಮೂರನೇದಾಗಿ 33ನೇ ವಚನ, ಪುನರುತ್ಥಾನದ ಬಗ್ಗೆ 3ನೇ ಸತ್ಯ ಏನಂತ ಹೇಳಿದರೆ, ಹಾಗಾದರೆ ಪುನರುತ್ಥಾನದಲ್ಲಿ ಆಕೆಯು ಅವರೊಳಗೆ ಯಾರ ಪತ್ನಿಯಾಗೋಳು? ಅಂದರೆ ಗಂಡ ಸತ್ತೋದ ಮೇಲೆ, ಹೆಂಡತಿ ಪರಲೋಕ ಹೋದ ಮೇಲೆ ಇರುವಂಥ ಒಂದು ಸಂಬಂಧದ ಬಗ್ಗೆ ಇವರು ಕೇಳ್ತಾ ಇರುವಾಗ ಒಂದು ಪ್ರಶ್ನೆ ಕೇಳಿದರು. ಹಾಗಾದರೆ 3ನೇ ಪಾಠ ನಾವು ಕಲಿಯುವಂಥದ್ದು ಏನಂತ ಹೇಳಿದರೆ, ಹ್ಯಾವ್ ಕ್ವಶನ್ಸ್. ಪ್ರಶ್ನೆ ನಿಮಗೆ ಇರಲಿ. ಪುನರುತ್ಥಾನದ ಬಗ್ಗೆ ಇರ್ಬೋದು, ಅದು ಯಾವುದ್ರ ಬಗ್ಗೆ ಆದರೂ ಇರ್ಬೋದು, ಆ ಪ್ರಶ್ನೆಗಳು ಇರುವಂಥದ್ದು ಒಳ್ಳೆಯದು. ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 46ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೂತ್ಕೊಂಡು, ವೇದ ಪಂಡಿತರ ನಡುವೆ ಕೂತ್ಕೊಂಡು ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು
ಪ್ರಶ್ನೆ ಕೂಡ ಅವರಿಗೆ ಹಾಕಿದ್ದರ ಬಗ್ಗೆ ದಾಖಲೆ ಡಾಕ್ಟರ್ ಲೂಕ್ ಕೊಟ್ಟಿರ್ತಾರೆ. ಆದ ಕಾರಣ ಪ್ರಶ್ನೆ ಇರುವಂಥದ್ದು ಒಳ್ಳೆಯದು. ಇವರಿಗೆ ಪ್ರಶ್ನೆ ಇತ್ತು, ಆದ ಕಾರಣ ಯೇಸುವಿನ ಬಳಿಗೆ ಅವರು ಪ್ರಶ್ನೆ ಕೇಳಿದರು. ಅದು 3ನೇ ಒಳ್ಳೆಯ ಪಾಠ ಅಂತ ಹೇಳ್ಬೋದು ಪುನರುತ್ಥಾನದ ವಿಷಯದಲ್ಲಿ. 4ನೇದಾಗಿ 34ನೇ ವಚನ, ಪುನರುತ್ಥಾನದ ಬಗ್ಗೆ 16 ಸತ್ಯಗಳನ್ನು ನಾವು ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 47 ವಚನ ಭಾಗದಲ್ಲಿ ನಾವು ನೋಡಲಿಕ್ಕಿದ್ದೇವೆ. 4ನೇ ಒಂದು ಸತ್ಯ ಏನಂದರೆ 35ನೇ ವಚನ, ಲೂಕ 20:35. ಆದರೆ ಮುಂಬರುವ ಲೋಕದಲ್ಲಿ. ಹಾಗಾದರೆ ಪುನರುತ್ಥಾನದ ಬಗ್ಗೆ 4ನೇ ವಿಷಯ ಏನಂದರೆ ಮುಂಬರುವ ಒಂದು ಲೋಕ ಇದೆ, ಮರಣಾನಂತರ ಇನ್ನೊಂದು ಲೋಕ ಇದೆ. ಅದು ಯೇಸು ಕರ್ತನು ಬಹು ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳಿದಂಥ ವಿಷಯ. ಮುಂಬರುವ ಇನ್ನೊಂದು ಲೋಕ ಇದೆ. 5ನೇದಾಗಿ ಮುಂಬರುವ ಲೋಕದಲ್ಲಿ ಸತ್ತವರು ಪುನರುತ್ಥಾನವನ್ನು ಹೊಂದಿ. ಹಾಗಾದರೆ ಸತ್ತವರು ಪ್ರತಿ ಒಬ್ಬೊಬ್ಬರು ಪುನರುತ್ಥಾನವನ್ನು ಹೊಂದುವರು ಎಂಬ ಬೋಧನೆ, ಎಂಬ ಸತ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬೋಧಿಸುವಂಥದ್ದನ್ನು ಗಮನಿಸತಕ್ಕದ್ದು. ಪುನರುತ್ಥಾನವನ್ನು ಸತ್ತ ಪ್ರತಿಯೊಬ್ಬರು ಹೊಂದುವರು. ಲೂಕ 20ನೇ ಅಧ್ಯಾಯ 35ನೇ ವಚನ. ಆನಂತರ ಇನ್ನೊಂದು ಮಾತು ಕೂಡ ಇದೆ. ಅದೇನಂತ ಹೇಳಿದ್ರೆ ಅದೇ 35ನೇ ವಚನದಲ್ಲಿ ಲೂಕ 20ರಲ್ಲಿ ಅದೇನಂದರೆ ಯೋಗ್ಯರೆಂದು ಜೀವದಲ್ಲಿ ಸೇರುವರು. ಯೋಗ್ಯರೆಂದು. ಹಾಗಾದರೆ ಪುನರುತ್ಥಾನಕ್ಕೆ ಯೋಗ್ಯರೂ ಇರುವಂಥವರು, ಪುನರುತ್ಥಾನಕ್ಕೆ ಯೋಗ್ಯರಲ್ಲದವರು ಕೂಡ ಎಂಬುದಾಗಿ 2 ಭಾಗ. ಪುನರುತ್ಥಾನಕ್ಕೆ ಯೋಗ್ಯರು, ಪುನರುತ್ಥಾನಕ್ಕೆ ಯೋಗ್ಯರಲ್ಲದವರು. ಅದು 6ನೇ ಸತ್ಯವಾಗಿದೆ. 7ನೇದಾಗಿ ಯೋಗ್ಯರೆಂದು ಜೀವದಲ್ಲಿ. ಜೀವ ಅಂತ ಹೇಳುವಾಗ ಯೋಗ್ಯರಂತ ಹೇಳಿದರೆ ಜೀವದಲ್ಲಿ ಸೇರುವುದಕ್ಕೆ ಯೋಗ್ಯರು, ನಿತ್ಯ ಜೀವದಲ್ಲಿ, ಪರಲೋಕ ರಾಜ್ಯದಲ್ಲಿ. ಮತ್ತು 7ನೇದಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿ ಕೊಡುವುದು ಇಲ್ಲ. ಹಾಗಾದರೆ ಮದುವೆ ಇಲ್ಲ. ಪುನರುತ್ಥಾನದ ಜೀವನದ ಬಗ್ಗೆ 7ನೇ ವಿಷಯ ಏನಂದರೆ ಮದುವೆ ಇಲ್ಲ. 8ನೇದಾಗಿ ಮತ್ತು ಅವರು ಯಾಕೆ ಅಂತ ಹೇಳಿದರೆ ಅವರು ಇನ್ನೆಂದಿಗೂ ಸಾಯದೆ ಏನಾಗಿರ್ತಾರೆ, ಪುನರುತ್ಥಾನದ ಮಕ್ಕಳಾಗಿರ್ತಾರಂತೆ. ವಾವ್! ಇನ್ನೊಂದು ವಿಷಯ ಇದು, ಪುನರುತ್ಥಾನದ ಮಕ್ಕಳಾಗಿರ್ತಾರಂತೆ. ಚಿಲ್ಡ್ರನ್ ಆಫ್ ರೆಸರೆಕ್ಷನ್. ಇದು 8ನೇ ಸತ್ಯ ಯೇಸು ಕರ್ತನು ಹೇಳುವಂಥದ್ದು. ಆಮೇಲೆ ದೇವದೂತರಿಗೆ ಸರಿಸಮಾನರಾಗಿರ್ತಾರಂತೆ. ವಾವ್! ಪುನರುತ್ಥಾನ ಇದೆ, ಪುನರುತ್ಥಾನಕ್ಕೆ ಯೋಗ್ಯರಿರ್ತಾರೆ, ಪುನರುತ್ಥಾನಕ್ಕೆ ಯೋಗ್ಯರು ಜೀವದಲ್ಲಿ ಸೇರ್ತಾರೆ. ಪುನರುತ್ಥಾನವಾದಂಥವರು ಮದುವೆ ಮಾಡಿಕೊಳ್ಳೋದಿಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ, ಅವರು ಇನ್ನೆಂದಿಗೂ ಸಾಯುವುದಿಲ್ಲ ಮತ್ತು ಪುನರುತ್ಥಾನದ ಮಕ್ಕಳಾಗಿರ್ತಾರೆ ಮತ್ತು ದೇವದೂತರಿಗೆ ಸರಿಸಮಾನರು ಆಗಿರ್ತಾರೆ. ಸರಿಸಮಾನರಾಗಿ ಅದೇ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 36ನೇ ವಚನದಲ್ಲಿ 10ನೇದಾಗಿ ಇನ್ನೊಂದು ವಿಷಯ, ಅವರು ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳು. ವಾವ್! ಪುನರುತ್ಥಾನದ ವಿಷಯವಾಗಿ ಎಷ್ಟೊಂದು ಸತ್ಯಗಳು ನೋಡ್ರಿ. 10 ಸತ್ಯ ನೋಡಿದ್ವಿ, ಇನ್ನೂ ಒಂದು 6 ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು 37ನೇ ವಚನದಲ್ಲಿ ಉರಿಯುವ ಪೊದೆಯ ಬಳಿ
ಕರ್ತನು ಮೋಶೆಗೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ತಿಳಿಸಿ ಸತ್ತವರು ಏಳುತ್ತಾರೆಂಬುದನ್ನು ಮೋಶೆ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಮೋಶೆ ವ್ಯಕ್ತಪಡಿಸಿದ್ದೇನು? ಇಲ್ಲ, ಸತ್ತವರು ಮತ್ತೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೋಧನೆ ಮೋಶೆ ಮೊದಲನೇದಾಗಿ ಬೋಧನೆ ಮಾಡಿದರ ಬಗ್ಗೆ ನಾವು ನೋಡ್ತೇವೆ. ಈ ಒಂದು ಭಾಗ ವಿಮೋಚನಕಾಂಡ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಇದೆ. ಹಾಗಾದರೆ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿದಾಗ ಅದರಿಂದ ಕಲಿಯುವ ಪಾಠ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಸ್ಪಷ್ಟವಾಗಿದೆ. ಸತ್ತವರು ಹೇಳ್ತಾರೆ ಎಂಬುದು ಆ ಮಾತಿನಲ್ಲಿ ಅಡಕವಾಗಿದೆ ಅಂತ ಯೇಸು ಸ್ವಾಮಿ ಮೋಶೆ ಬರೆದಿದ್ದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿವರಿಸ್ತಾರೆ, ಪ್ರಕಟಿಸ್ತಾರೆ. ಆಶ್ಚರ್ಯ. ಮತ್ತು 38ನೇ ವಚನ, ಲೂಕನ ಬರೆಸುವಾರ್ತೆ 20ನೇ ಅಧ್ಯಾಯದ 38ನೇ ವಚನದಲ್ಲಿ 12ನೇ ಸತ್ಯ, ಪುನರುತ್ಥಾನದ ಬಗ್ಗೆ 12ನೇ ಸತ್ಯ ಏನಿದೆ? ದೇವರು ಜೀವಿಸುವವರಿಗೇ ದೇವರಾಗಿದ್ದಾನೆ. ವಾವ್! ದೇವರು ಜೀವಿಸುವವರಿಗೆ ದೇವರಾಗಿದ್ದಾರೆ. ಸತ್ತವರಿಗಲ್ಲ ಅಂತ ಅರ್ಥ ಆಯ್ತಲ್ಲ? ಅನಂತರ ಇನ್ನೊಂದು ಮಾತು ಲೂಕನ ಬರೆಸುವಾರ್ತೆ 20ನೇ ಅಧ್ಯಾಯದ 38ನೇ ವಚನದ 2ನೇ ಭಾಗದಲ್ಲಿರುವಂಥ ಒಂದು ದೊಡ್ಡ ಮಾತಿದೆ. ಅಂದ ಹಾಗೆ ನಾವು ಲೂಕನ ಬರೆಸುವಾರ್ತೆ 20ನೇ ಅಧ್ಯಾಯ 27ರಿಂದ 47 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 16 ಪುನರುತ್ಥಾನದ ಸತ್ಯಗಳಿದೆ. ಈಗ ನಾವು 12ನೇ ಸತ್ಯಕ್ಕೆ ಬಂದಿದ್ದೇವೆ. ಅದು ಏನಂತ ಹೇಳಿದ್ರೆ, ಜೀವಿಸುವವರಿಗೆ ಆತನ ದೇವರಾಗಿದ್ದಾನೆ. 13ನೇ ಸತ್ಯ ಏನಂತ ಹೇಳಿದರೆ, ಎಲ್ಲರೂ ಆತನಿಗಾಗಿ ಜೀವಿಸುತ್ತಾರೆ. ವಾವ್! ಎಲ್ಲರೂ ದೇವರಿಗಾಗಿ ಜೀವಿಸ್ತಾರೆ. ನಾನು ದೇವರಿಗಾಗಿ ಜೀವಿಸಬೇಕು. ನೀವು ದೇವರಿಗಾಗಿ ಜೀವಿಸಬೇಕು. ಈ ಮಾತು ಯೇಸು ಕರ್ತನು ದೊಡ್ಡ ಒಂದು ಮಾತು. ಆಲ್ ಲಿವಿಂಗ್ ಟು ಗಾಡ್. ಆಶ್ಚರ್ಯ. 14ನೇ ವಿಷಯ ಅಥವಾ ಸತ್ಯ, ಯಾಕಂದರೆ ಪುನರುತ್ಥಾನದ ವಿಷಯವಾಗಿ 16 ಸತ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಈಗ 14ನೇದು ಬಂದಿದ್ದೇವೆ. ಅದೇನಂತ ಹೇಳಿದರೆ 43ನೇ ವಚನ, ಲೂಕನ ಬರೆಸುವಾರ್ತೆ 20 ಮತ್ತು 43 ನೋಡುವಾಗ, ನಿನ್ನ ವೈರಿಗಳನ್ನು ನಿನ್ನ ಪಾದಗಳ ಪೀಠವಾಗಿ ಮಾಡುವವರೆಗೆ ನನ್ನ ಬಲಪಾರ್ಶ್ವದಲ್ಲಿ ಅಥವಾ ಬಲಗಡೆಯಲ್ಲಿ ನೀನು ಕುಳಿತುಕೊಂಡಿರು. ವೈರಿಯನ್ನು ಪಾದಗಳ ಪೀಠ ಅಂತ ಹೇಳುವಾಗ ಅದು ಪುನರುತ್ಥಾನದ ಶಕ್ತಿಯನ್ನು ತೋರಿಸ್ತದೆ. ಇಟ್ ಟಾಕ್ಸ್ ಅಬೌಟ್ ದಿ ಪವರ್ ಆಫ್ ರಿಸರಕ್ಷನ್. ವಾವ್! ವೈರಿಗಳನ್ನು ಪಾದಗಳ ಪೀಠವನ್ನಾಗಿ ಮಾಡುವಂಥದ್ದು ಪುನರುತ್ಥಾನದ ಶಕ್ತಿ. 44ನೇ ವಚನದಲ್ಲಿ ನೋಡುವಾಗ, ಆದ ಕಾರಣ, ಕನ್ಕ್ಲೂಷನ್ ಯೇಸು ಸ್ವಾಮಿ ಮಾಡ್ತಿದ್ದಾರೆ ಲೂಕ 20 ಮತ್ತು 44. ಆದ ಕಾರಣ ದಾವೀದನು, ಅಂದರೆ ಕ್ರಿಸ್ತನನ್ನು, ನನ್ನ ಪ್ರಭುವು ಎಂದು ಕರೆಯುವಾಗ ಆತನ ಅವನಿಗೆ ಪುತ್ರನಾಗುವುದು ಹೇಗೆ ಎಂಬ ಪ್ರಶ್ನೆ ಯೇಸು ಸ್ವಾಮಿನೇ ಕೇಳ್ತಾ ಇದ್ದಾರೆ. ಈಗ ಪುನರುತ್ಥಾನದ ಬಗ್ಗೆ ಅವ್ರು ಬಂದು ಪ್ರಶ್ನೆ ಕೇಳಿದರು, ನಂಬ್ತಾ ಇಲ್ಲ ಪುನರುತ್ಥಾನದ ಬಗ್ಗೆ, ಆದರೂ ಪ್ರಶ್ನೆ ಕೇಳಿದರು. ಅಂಥವ್ರಿಗೆ ಯೇಸು ಸ್ವಾಮಿ ಈಗ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ದಾವೀದನ ವಿಷಯದಲ್ಲಿ. ಆದರೂ ಕೂಡ ದಾವೀದನಾತನನ್ನು ಪ್ರಭು ಅಂತ ಹೇಳುವಾಗ ಪುನರುತ್ಥಾನದ 15ನೇ ಸತ್ಯ ಏನಂದರೆ, ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕರ್ತತ್ವ. ಕ್ರಿಸ್ತನ ಕರ್ತತ್ವ. ಆತನು ಕರ್ತನಾಗಿದ್ದಾನೆ. ಯಾವುದಕ್ಕೆ? ಪುನರುತ್ಥಾನಕ್ಕೂ ಆತನು ಒಡೆಯನಾಗಿದ್ದಾನೆ. ಸಂಪತ್ತಿಗೂ ಆತನು ಒಡೆಯನಾಗಿದ್ದಾನೆ.
ಲೋಕಕ್ಕೆ ಒಡೆಯನಾಗಿದ್ದಾನೆ. ಆತನನ್ನು ಒಡೆಯನನ್ನಾಗಿ ದೇವರು ಮಾಡಿರಲಾಗಿ, ಹೌದು, ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಪೇತ್ರನು ಅದನ್ನು ಮೊದಲನೇ ಸಂದೇಶದಲ್ಲಿಯೇ ಸ್ಪಷ್ಟಪಡಿಸ್ತಾನೆ. ಹೊಸ ಒಡಂಬಡಿಕೆಯ ಸಭೆಯ ಸದಸ್ಯನಾಗಿ ಕೊಟ್ಟ ಮೊದಲನೇ ಸಂದೇಶದಲ್ಲಿ ಈ ಯೇಸುವನ್ನು ದೇವರು ಕರ್ತನನ್ನಾಗಿ ಅಥವಾ ಒಡೆಯನನ್ನಾಗಿ, ಕ್ರಿಸ್ತನನ್ನಾಗಿ ಮಾಡಿರುವಂಥ ಸತ್ಯ ಅಲ್ಲಿ ಹೇಳ್ತಾನೆ. ಇಲ್ಲಿ ಕೂಡ ದಾವಿದನ ಮುಖಾಂತರವಾಗಿ, ಅಂದರೆ ಕೀರ್ತನೆ 110ನೇ ಅಧ್ಯಾಯ 1ನೇ ವಚನವನ್ನು ನಮ್ಮ ಕರ್ತನಾದ ಯೇಸು ಹೇಳಿಬಿಟ್ಟು ಆತನ ಕರ್ತತ್ವವನ್ನು ಸ್ಥಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ಕೊನೆಯದಾಗಿ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪುನರುತ್ಥಾನದ 16 ಸತ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಈಗ 16ನೇ ಸತ್ಯ ಏನಂತ ಹೇಳಿದರೆ, ಪುನರುತ್ಥಾನವನ್ನು ಕಳೆದುಕೊಳ್ಳದೆ ನೋಡಿಕೊಳ್ಳಬೇಕು, ಎಚ್ಚರಿಕೆಯಾಗಿರಬೇಕು. ಕೇರ್ಫುಲ್ ನಾಟ್ ಟು ಮಿಸ್ ರೆಸರೆಕ್ಷನ್. ಪುನರುತ್ಥಾನವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ. ಹೌದು, ಪ್ರತಿಯೊಬ್ಬೊಬ್ಬರು ಪುನರುತ್ಥಾನವಾಗ್ತಾರೆ ಅಂತ ನಾವು ಕೇಳಿಸ್ಕೊಂಡಿದ್ವಿ. ಆದರೆ ಜೀವಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಪರಲೋಕ ಬಾಧ್ಯರಾಗಿ ಪುನರುತ್ಥಾನಕ್ಕೆ ಹೌದು ಯೋಗ್ಯರಾದಂಥವ್ರಾಗ್ತಾರೆ. ಆದರೆ ಪುನರುತ್ಥಾನ ಹೊಂದಿದ ಮೇಲೆ ಕೂಡ ಜೀವಕ್ಕೆ ಸೇರದೆ ಯೋಗ್ಯರಾಗಿರದಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಆದ ಕಾರಣ ನಾವು ಆ ಒಂದು ಒಳ್ಳೆಯ ಪುನರುತ್ಥಾನದ ನಿರೀಕ್ಷೆಯನ್ನು ಕಳ್ಕೊಳ್ಳದೆ ಎಚ್ಚರಿಕೆಯಾಗಿರಬೇಕು. ಯಾಕಂದ್ರೆ ಧರ್ಮಶಾಸ್ತ್ರಗಳ ವಿಷಯವಾಗಿ ಎಚ್ಚರಿಕೆಯಾಗಿರಿ. ಯಾಕಂದರೆ ಅವರೇನು ಮಾಡ್ತಾರೆ, ಪುನರುತ್ಥಾನದ ವಿಷಯದ ಕಳ್ಕೊಳ್ತಾ ಇದ್ದಾರೆ. ಅವರು ನಿಲುವಂಗಿಯನ್ನು ತೊಟ್ಟುಕೊಂಡು ತಿರುಗಾಡುವುದಕ್ಕೆ ಬಯಸ್ತಾರೆ. ಸಂತೆಗಳಲ್ಲಿ ವಂದನೆ, ಸಭಾಮಂದಿರಗಳಲ್ಲಿ ಅತ್ಯುನ್ನತ ಆಸನಗಳು, ಔತಣಗಳಲ್ಲಿ ಮುಖ್ಯ ಸ್ಥಾನ, ವಿಧವೆಯರ ಮನೆಗಳನ್ನು ದೋಚಿಕೊಳ್ಳುವಂಥದ್ದು, ತೋರಿಕೆಗಾಗಿ ದೊಡ್ಡ ದೊಡ್ಡ ಪ್ರಾರ್ಥನೆಗಳನ್ನೆಲ್ಲ ಮಾಡ್ತಾರೆ. ಆದರೆ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು. ಅಂದರೆ ಪುನರುತ್ಥಾನ ಮಿಸ್ ಮಾಡಿಕೊಳ್ತಾರೆ. ಅಂದರೆ ಭಕ್ತರ ನಿರೀಕ್ಷೆ, ಭಕ್ತರ ಪುನರುತ್ಥಾನ, ಅದನ್ನು ಮಿಸ್ ಮಾಡಿಕೊಳ್ತಾರಂತೆ. ಆದರೂ ಕೂಡ ಇವೆಲ್ಲ ಧಾರ್ಮಿಕತ್ವವನ್ನು ಅವರು ಹೊಂದಿದಂಥ ವ್ಯಕ್ತಿಗಳಾಗಿ ಪ್ರಾರ್ಥನೆ ಕೂಡ ದೀರ್ಘ ಪ್ರಾರ್ಥನೆ ಮಾಡ್ತಿದ್ದರಂತೆ. ಆದರೆ ಇವೆಲ್ಲ ಮಾಡಿದ್ದಾಗ್ಯೂ ನಾನು ಪುನರುತ್ಥಾನವನ್ನು ಕಳ್ಕೊಳ್ಳಿಕ್ಕೆ ನಮಗೂ ಸಾಧ್ಯ ಆದ ಕಾರಣ ನಾವುಗಳು ಖಂಡಿತವಾಗಿ ಎಚ್ಚರಿಕೆಯನ್ನು ಹೊಂದಿದವರಾಗಿರುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 47 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.